ಪಿಟಿಷನ್ ಬಾ ಮುಂದೆ ಬಾ. ಪಿಟಿಷನ್ ಹಾಕಿ ಒಂದೊಂದೇ ಹಾಕಿ. ಇವಾಗ ಇಷ್ಟು ಅರ್ಜಿಗಳನ್ನು ಮುನ್ರಾಜ್ ಅವರು ಬರ್ತಾರೆ ಇರುತ್ತೆ. ಎಲ್ಲರೂ ಹೋಗ್ಬಿಟ್ಟು ಇದಕ್ಕೊಂದು ರಿಸೀವ್ ಹಾಕ್ಕೊಂಡು ಲೈಬ್ರರಿ ಫಾರ್ವರ್ಡ್ ಮಾಡಿದ್ದಾರೆ. ಮಲ್ಲತ್ತಳ್ಳಿದ್ರು ಇನ್ನೊಂದು ಫಾರ್ವರ್ಡ್ ಮಾಡಿದ್ದಾರೆ. ಡಿ ಸಿ ಅವರು ಇನ್ನು ಸ್ವಲ್ಪ ಫಸ್ಟಿನ ಮಾಡಿ ಅದೇನೈತೆ ಮಾಡಿದ್ದಾರೆ. ಹಾಂ ಸರ್ ನೋಡಿ ಸರ್ ನಿಮಗೆ ಆಗ್ತಿದೆ ಸರ್ ಇದು. ಅವರು ಎ ಸಿ ಅವ್ರ ಕಡೆಯಿಂದ ಒಂದು ಲೆಟರ್ ಹಾಕ್ಸ್ಕೊಂಡು ಸರ್ವೆ ಮಾಡಿಸ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ ಸರ್. ನೀವು ಡೈರೆಕ್ಷನ್ಸ್ ಮಾಡಿಬಿಟ್ಟು ಮಾಡ್ತಾರೆ ಸರ್. ಇದೊಂದು ಸರ್ ಬೈಕ್ ಮಾಡಿದೆ. ಆಮೇಲೆ ಮುನೇಕೊಳ್ಳಲ್ಲ ಸರ್ವೆ ನಂಬರ್ 116 ಸುಮಾರು ವರ್ಷಗಳು ಹೋರಾಟ. ನಿಮ್ಮಲ್ಲಿ ಅಪೀಲ್ಗೂ ಬಂದಿದ್ದಾರೆ. ನಿಮ್ಮಲ್ಲಿ ಖಾಲಿದೆ ಸರ್. ಒಂದೇ ಎಕರೆಯಲ್ಲಿ ಮಾತ್ರ ಅವರು ಮಠ ಕಟ್ಕೊಂಡು ಲೇಔಟ್ ಮಾಡಬೇಕು ಏನೇನೋ ಮಾಡಬೇಕು ಅಂತ ಬಿಟ್ಟು ಪ್ಲ್ಯಾನ್ ಮಾಡಿದ್ದಾರೆ. ಅದು ಪಾಣಿ ಈಗ ಗೋಮಾಳ ಅಂತ ಬಿಟ್ಟು ತೋರಿಸ್ತಾ ಇದೆ ಸರ್. ಗೋಮಾಳ ಪಾಣಿನೇ. ನಾವು ಅದನ್ನೆಲ್ಲ ದಯವಿಟ್ಟು ಒಂದು ತೋರಿಕೆ ನೋಡಿ ಕೊಡ್ತಾನೆ ಇದೆ ಸರ್. ಸರ್ವೇರ್ಸು ಬರ್ತೀನಿ ಅಂತಾರೆ. ಮತ್ತೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್ ಅಂತ, ಬೆಂಗಳೂರು ನಾರ್ತ್ ಸ್ಟೇಟ್ ಕಮಿಷನರ್. ಈಗ ಸಂದೇಶ್ ಅವರು ಹಲವಾರು ಮನವಿಯನ್ನು ನಮಗೆ ಸಲ್ಲಿಸಿದ್ದಾರೆ. ಸೊ ಇದರಲ್ಲಿ ನಮ್ಮ ಹಂತದಲ್ಲಿ ಏನು ನಿರ್ಧಾರ ತಗೊಳ್ಳೋಕ್ಕಾಗುತ್ತೋ ಅಂಥದ್ದೆಲ್ಲ ನಾವೇ ಇದನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕಾನೂನಾತ್ಮಕವಾಗಿ ಇದರ ಮೇಲೆ ನಾವು ನಿರ್ಧಾರ ತಗೊಳ್ತೀವಿ. ನಮ್ಮ ಹಂತದಲ್ಲಿ ಆಗದೇ ಅಂತಂದು ನಾವು ನಮ್ಮ ಮೇಲಧಿಕಾರಿಗಳಿಗೆ ಇದನ್ನು ಪತ್ರವನ್ನು ಬರೆದು ಸೂಕ್ತ ಕ್ರಮ ಕೈಗೊಳ್ಳೋದಕ್ಕೆ ನಿರ್ದೇಶನ ಕೊಡ್ತೀವಿ. ಹಾಗೂ ನಮ್ಮ ಕೆಳಗಡೆ ತಹಶೀಲ್ದಾರು ಅಥವಾ ಸರ್ವೇಯರ್ಸ್ ಅವರಿಂದ ಕೆಲಸ ಆಗಿಲ್ಲ ಅಂದರೆ ಅವರಿಗೆ ನಾವು ಡೈರೆಕ್ಷನ್ಸ್ ಕೊಡ್ತೀವಿ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂಗೆ ಏನೇನು ಕ್ರಮ ಕೈಗೊಳ್ಳಬೇಕು, ಎಲ್ಲಿ ಸರ್ವೆ ಮಾಡಬೇಕು ಅಥವಾ ಎಲ್ಲಿ ಒತ್ತುವರಿ ಆಗಿದೆ, ಬೇರೆಯವ್ರು ಯಾರು ಬಂದು ಆಕ್ರಮಣ ಮಾಡಿದ್ದಾರೆ ಜಾಗನ ಅಂಥವ್ರನ್ನ ಜಾಗದಿಂದ ಹೊರಗಡೆ ಓಡಿಸಿ ಯಾರಿಗೆ ಆ ಜಾಗ ಸೇರುತ್ತೋ ಅಂಥವ್ರಿಗೆ ತಲುಪಿಸೋ ಜಾಗ ಕೊಡಿಸೋ ಪ್ರಯತ್ನವನ್ನು ನಾವು ಮಾಡ್ತೀವಿ ಸರ್. ಎಲ್ಲರೂ ಇಟ್ಕೊಳ್ಳಿ ಸರ್. ಸ್ವಲ್ಪ ಕಡೆ ಸರ್. ಓಕೆ ಸ್ವಲ್ಪ ಕಡೆ ಇಬ್ರು ಬರ್ರಿ. ಅಮ್ಮ ಸ್ವಲ್ಪ ಸಾಹೇಬ್ರು ಕಾಣಿಸ್ಬೇಕು. ಈ ಕಡೆ ಬನ್ನಿ ಅಕ್ಕ. ಈ ಕಡೆ ಬಕ್ಕ ನೋಡ್ರಿ. ಈ ಕಡೆ ಅಮ್ಮ ಇಲ್ಲಿ ನೋಡಿ ಅಮ್ಮ. ಬರ್ತಾ ಸರ್ ಒಂದು ನಿಮಿಷ ಮಾಡ್ತಲ್ಲ ಅದೆಲ್ಲ ಇದೆ. ಹಾಂ ಇಲ್ಲಿ ಆಮೇಲೆ ಹೋಗಿ ಸೈಡ್ ಮಾಡಿ. ಹಾಂ ಇವೆಲ್ಲ ನೀವೇ ತಗೊಳ್ಳಿ ಸರ್. ದಯವಿಟ್ಟು ಅಲ್ಲಿ ಬರ್ಬೇಕು ಸರ್. ಈಗ ಆಫೀಸಿಗೆ ಬರ್ತಾರೆ ಸರ್. ಆಫೀಸಿಗೆ ಬಂದು ಇವಾಗ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು. ಇವತ್ತಿನ ದಿನ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಸುಮಾರು ಸಾವಿರಾರು ಜನ ಸೇರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ವಿರುದ್ಧ ಈ ಒಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಯಾಕೆ ಅಂದರೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ಮಾಡಿದ್ರು ಅಲ್ಲಿರೋಂಥ ಕೇಸ್ ವರ್ಕರ್ಸು ಒಂದಷ್ಟು ಸರ್ಕಾರಿ ಕೆಲಸಗಳು ಮಾಡದೇ ಇರೋದನ್ನ ಖಂಡಿಸಿ, ಮತ್ತು ಮಾರ್ತಳ್ಳಿ ಮುನೇಕೊಳ್ಳಲ್ಲ ಸರ್ವೆ ನಂಬರ್ 116 ಅಲ್ಲಾಗಿರೋಂಥ ಬಡವರಿಗೆ ಅನ್ಯಾಯ ಆಗಿರೋಂಥದ್ದನ್ನ ಖಂಡಿಸಿ ವಿವಿಧ ಬೇಡಿಕೆಗಳನ್ನ, ಮತ್ತು ಮುಖ್ಯವಾಗಿ ನಮ್ಮ ಕೊಡಿಗೆಹಳ್ಳಿ ಗ್ರಾಮದಲ್ಲಿ ಬಡವರ ಒಂದು ನಿವೇಶನಗಳನ್ನ ಮತ್ತು ಮನೆಗಳನ್ನ ಉಳಿಸೋವಂಥ ನಿಟ್ಟಿನಲ್ಲಿ ಇವತ್ತಿನ ದಿನ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಬೃಹತ್ ಹೋರಾಟ ಮಾಡಿದ್ದೀವಿ. ಇನ್ನು ಕೇವಲ 1 ತಿಂಗಳು ಗಡುವು ಕೊಟ್ಟಿದ್ದೀವಿ. ಈ 1 ತಿಂಗಳಲ್ಲಿ ಬಡವರಿಗೆ ನ್ಯಾಯ ದೊರಕಿಸ್ಕೊಟ್ಟಿಲ್ಲ ಅಂದರೆ ಫ್ರೀಡಮ್ ಪಾರ್ಕಲ್ಲಿ ಸುಮಾರು ಒಂದು 25,000 ಜನ ಸೇರಿ ಬೃಹತ್ ಹೋರಾಟ ಮಾಡೋದಕ್ಕೆ ಕರೆ ಕೊಟ್ಟಿದ್ದೀವಿ ಸರ್. ಥ್ಯಾಂಕ್ ಯು.